ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಅಂಜನಾಪುರದಲ್ಲಿ ಪದೇ ಪದೇ ಚಿರತೆ ಪ್ರತ್ಯಕ್ಷವಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ಆತಂಕದಲ್ಲೇ ಆ ಏರಿಯಾ ನಿವಾಸಿಗಳು ದಿನ ಕಳೆಯುವಂತಾಗಿದೆ. ಒಂದೇ ವಾರದಲ್ಲಿ 3 ಬಾರಿ ಚಿರತೆ ಕಾಣಿಸಿಕೊಂಡಿದೆ. ಹೀಗಾಗಿ ಅರಣ್ಯ ಇಲಾಖೆ ಆಪರೇಷನ್ ಚಿರತೆಯನ್ನ ಆರಂಭ ಮಾಡಿದೆ. ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಬೋನ್ ಅನ್ನ ಅಳವಡಿಸಲಾಗಿದೆ. ಬನಶಂಕರಿಯ 6ನೇ ಹಂತದ ನಿವಾಸಿಗಳಿಗೆ, ಅಂಜನಾಪುರದ ನಿವಾಸಿಗಳಿಗೆ ಆತಂಕದ ವಾತಾವರಣ ಎದುರಾಗಿದೆ. ಯಾಕಂದ್ರೆ ಒಂದೇ ವಾರದಲ್ಲಿ 3 ಬಾರಿ ಚಿರತೆ ಆ ಏರಿಯಾದಲ್ಲಿ ಕಾಣಿಸಿಕೊಂಡಿದೆ. ಹಾಗಾಗಿ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಅರಣ್ಯ ಇಲಾಖೆ ಆಪರೇಷನ್ ಚಿರತೆಯನ್ನ ಆರಂಭವನ್ನ ಮಾಡಿದೆ. ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಅಲ್ಲಿ ಬೋನ್ ಅನ್ನ ಅಳವಡಿಸಲಾಗಿದೆ. ಜೊತೆಗೆ ಚಿರತೆ ಪ್ರತ್ಯಕ್ಷವಾಗಿರುವ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಿದ್ದಾರೆ. ಸಂಜೆ 6 ಗಂಟೆಯ ನಂತರ ಮನೆಯಿಂದ ಯಾರೂ ಕೂಡ ಹೊರಬರುವ ಹಾಗಿಲ್ಲ ಎನ್ನುವಂತಹ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇನ್ನು ಅಂಜನಾಪುರದ 5G ಲೇಔಟ್ ಜನರು ಕೂಡ ಆತಂಕದಲ್ಲೇ ದಿನ ಕಳೆಯುವಂತಾಗಿದೆ. ಸಂಜೆ ಮೇಲೆ ಮನೆಯಿಂದ ಹೊರಬರೋದಕ್ಕೂ ಕೂಡ ಅಲ್ಲಿನ ಜನರು ಹಿಂದೇಟನ್ನ ಹಾಕ್ತಿದ್ದಾರೆ. ಹೀಗಾಗಿ ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬೋನ್ ಅನ್ನ ಇಟ್ಟಿದ್ದು ಹರಸಾಹಸ ಪಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.